ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಜ್ವಲಂತ ಸಮಸ್ಯೆಗಳಿಗಿಂತ ಸಂಪುಟವೇ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಂಪುಟದ ಚಿಂತೆಯಲ್ಲಿ ಕಾವೇರಿ ಮರೆತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ನೇರವಾಗಿ ಕರೆ ಮಾಡಿ ತಿಳಿಸಬಹುದಾಗಿದೆ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡ್ಕೊಳ್ಳಿ, ನಮಗೆ ಕರೆ ಮಾಡಿ ಮಾತಾಡಿ. ವಾಟ್ಸ್ಆಪ್ನಲ್ಲೂ ಕೂಡ 2 ಲೈನ್ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಸೊ ಈಗಾಗಲೇ ಮುಖ್ಯವಾದಂತಹ ವಿಚಾರ ಏನು ಅಂತಂದ್ರೆ ವೀಕ್ಷಕರೇ, ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ ಇದೆ. ಸರ್ಕಾರ ಇದನ್ನ ಹೇಗೆ ನಿಭಾಯಿಸಬೇಕು ಮತ್ತು ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಕಲಬುರಗಿಯಿಂದ ಜಾಧವ್ ಅಂತ ಹೇಳಿ. ನಮಸ್ಕಾರ ಜಾಧವ್ ಅವರೇ. ನಮಸ್ಕಾರ ನೋಡ್ರ. ಏನ್ ಅನ್ಸುತ್ತೆ ಸರ್ ನಿಮಗೆ? ನೋಡ್ರಿ, ನಮ್ ಕರ್ನಾಟಕ ಸರ್ಕಾರದ ಸಿಎಂ ಏನಪ್ಪಾ ತಮ್ಮ ಸಂಪುಟ ಚಿಂತೆಯಲ್ಲಿದ್ದಾರ. ಮತ್ತೇನಪ್ಪಾ ಹತ್ರ ಈ ಕಡೆ ಉತ್ತರ ಕರ್ನಾಟಕ ಮಳೆ ಇಲ್ಲ, ಏನೂ ಇಲ್ಲ, ಎಲ್ಲ ಬರಗಾಲ ಬಿದ್ದದ. ಇದ್ರ ಬಗ್ಗೆ ವಿಚಾರ ಇಲ್ಲ. ಆಯ್ತು, ಇದಾದೇನಪ್ಪಾ ಬೆಂಗಳೂರು, ಮಂಡ್ಯ, ಹಾಸನಕ್ಕೆ ಏನಪ್ಪಾ ಕುಡಿಯೋ ನೀರು ಸರಿಯಾಗಿದ್ದದ್ದು ಏನಪ್ಪಾ ಕಾವೇರಿ ನೀರಿಗೆ ಏನಪ್ಪಾ ಇವತ್ತ ಸಂಕಟ ಬಂದದ. ಅಂತದಕ್ಕೆ ಏನಪ್ಪಾ ಇವತ್ತ ಏನು ಅವರು ವಿಚಾರ ಮಾಡಲಾರ್ದೇನಪ್ಪಾ ಡಿ ಕೆ ಶಿವಕುಮಾರ್ ಸಾಹೇಬ್ರಪ್ಪ ಹೋಗಿ ದಿಲ್ಲಾಗ ಕೂತ್ಬಿಟ್ರೆ 3-4 ದಿವಸ ಹಿಡಿದು ಈ ಕಡೆ ಏನು ಪರಿಸ್ಥಿತಿ ಗಂಭೀರ ಬಗ್ಗೆ ಏನು ವಿಚಾರ ಇಲ್ಲ. ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಕಲಬುರಗಿ, ಬೀದರ, ಬಿಜಾಪುರ, ರಾಯಚೂರ, ಕೊಪ್ಪಳ ಇವೆಲ್ಲವೇನಪ್ಪಾ ನಾವು ಬರಗಾಲದ ಪರಿಸ್ಥಿತಿಯೊಳಗೆ ಇವತ್ತು ಕುಡಿಯೋ ನೀರು ಇಲ್ಲ, ನಮ್ಮ ಆ ಪರಿಸ್ಥಿತಿಯೊಳಗೆ ಇದ್ದರಿಗೊಂಡ್ರೆ. ಅದಕ್ಕಾಗಿ ಅವ್ರು ಆದಷ್ಟು ಮಟ್ಟಿಗೆ ಏನಪ್ಪಾ ಉತ್ತರ ಕರ್ನಾಟಕ ಬಗ್ಗೆ ವಿಚಾರ ಮಾಡಬೇಕು, ಮತ್ತು ದಕ್ಷಿಣ ಕರ್ನಾಟಕ ಕಾವೇರಿ ಬಗ್ಗೆ ವಿಚಾರ ಮಾಡಿ ಏನಪ್ಪಾ ಅವರು ಆದಷ್ಟು ಮಟ್ಟಿಗೆ ಸುಪ್ರೀಂ ಕೋರ್ಟಿಗೆ ಏನಪ್ಪಾ ಅವರು ಕೇಸ್ ಹಾಕಬೇಕು. ಕೇಸ್ ಹಾಕಿ ನಮ್ಮ ಅಭಿಪ್ರಾಯ ತಿಳಿಸಿದ್ರಪ್ಪ ಅವಾಗ ನಾವು ಉತ್ತರ ಕರ್ನಾಟಕ ಬಗ್ಗೆ ವಿಚಾರ ಮಾಡಬೇಕು, ದಕ್ಷಿಣ ಕರ್ನಾಟಕ ವಿಚಾರ ಮಾಡಿರಪ್ಪ, ಕರ್ನಾಟಕದ ಜನರ ಬಗ್ಗೆ ವಿಚಾರ ಮಾಡಿದ್ರೆ ಬಹಳ ಒಳ್ಳೆಯದು. ಒಟ್ಟಿಗೆ ಕೊಡ್ರೆ ಧನ್ಯವಾದ ಮಾಣಿಕ್ ಜಾಧವ್ ಅವರೇ ಅಭಿಪ್ರಾಯ ತಿಳಿಸೋದಕ್ಕೆ. ಇನ್ನ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಕಲಬುರಗಿಯಿಂದ, ಮುಬಾರಕ್ ಅಂತ ಹೇಳಿ. ಮುಬಾರಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸಂಪುಟದ ಚಿಂತೆಯಲ್ಲಿ ಕಾವೇರಿಯನ್ನ ಮರೆತು ಬಿಟ್ರ ಮುಖ್ಯಮಂತ್ರಿಗಳು? ಏನ್ ಮಾಡ್ಬೇಕಾಗಿತ್ತು ಅಂತ ನಿಮ್ಗನ್ಸುತ್ತೆ? ಮರ್ತಿದ್ದಾರೆ ಸರ್, ಮರ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಮುಖ್ಯಮಂತ್ರಿ ಆಗುವಾಗ ಎಷ್ಟು ಸಲ ದಿಲ್ಲಿ ಹೋಗಿ ಎಷ್ಟು ಸಲ ಇದು ಮಾಡ್ಬೇಕನ್ನೋದು ಬಕ್ಕೋ ಇದು ಇತ್ತು ಸರ್ ಅವರಿಗೆ. ಈಗ ಕಾವೇರಿದಾಗ ಅದ್ರ ಬಗ್ಗೆ ಎಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಅದಕ್ಕೆ ನಮ್ದು ತನಿಖೆ ಮಾಡಬೇಕು, ಅದೇನಿಲ್ಲ ಸರ್ ಅವರಿಗೆ. ಬರೀ ಹೈಕಮಾಂಡ್ ಭೇಟಿ ಆಗ್ಬೇಕು, ಮಿನಿಸ್ಟರ್ಗಳು ಯಾರ್ಯಾರು ಆಗ್ಬೇಕು, ಅದ್ರ ಲೆಕ್ಕನಾಗ ಇರ ಸರ್. ನಮ್ ಭಾಗದ ಕಲಬುರಗಿ ಭಾಗದ ಬರಗಾಲ ಬಿದ್ದ ಸರ್. ಇನ್ಶೂರೆನ್ಸ್ ಹೋದ ವರ್ಷ ಇನ್ಶೂರೆನ್ಸ್ ದುಡ್ಡು ಕಟ್ಟೋದು ಇನ್ಶೂರೆನ್ಸ್ ರೊಕ್ಕ ಬಂದಿಲ್ಲ ಸರ್. ನಾವು ನಮ್ ಕಲಬುರಗಿ ಬಂದು ಇನ್ಶೂರೆನ್ಸ್ ರೊಕ್ಕ ಬರ್ತಾವ ಅಂತ ಹೇಳಿ 8 ದಿನದಾಗ ಬರ್ತಾವ ಅಂತ ಹೇಳಿದ್ರು ಸರ್. ಇವತ್ತಿಗೆ 1 ತಿಂಗಳಾಗುತ್ತೆ ಸರ್, ಇನ್ಶೂರೆನ್ಸ್ ರೊಕ್ಕ ಜಮಾ ಆಗಿಲ್ಲ ನಾವು. ಇದೆಲ್ಲ ಬಿಟ್ಟು ಅವ್ರವ್ರದ್ದು ಅದು ಚಿಂತೆನೇ ಆಗ್ಯದ ಸರ್ ಅವ್ರಿಗೆ. ನಮ್ದೇ ಚಿಂತೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರಿ. ಅವ್ರದೇ ಚಿಂತೆಯಲ್ಲಿದ್ದಾರೆ ಸರ್. ಧನ್ಯವಾದ ಮುಬಾರಕ್ ಅವರು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ರಘು ಅಂಬರೀಶ್ ಅಂತ ಹೇಳಿ, ಮಂಡ್ಯದಿಂದ. ರಘು ಅಂಬರೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಂಡ್ಯದಿಂದ ಫೋನ್ ಮಾಡಿದ್ದೀರಿ. ಹೆಸರು ಅಂಬರೀಶು. ಕಾವೇರಿ ನೀರಿನ ಸಮಸ್ಯೆ ಆಗ್ತಾ ಇದೆ, ನಿಮಗೆ ಏನ್ ಅನ್ಸುತ್ತೆ ಹೇಳಿ? ಸರ್ಕಾರ ಏನ್ ಮಾಡ್ಬೇಕು? ಸರ್ಕಾರ ಸರ್ ಇದಕ್ಕೆ ಪರಿಹಾರ ಹುಡುಕ್ಲೇಬೇಕು. ಈಗ ನಮ್ಮ ಡಿ ಕೆ ಶಿವಕುಮಾರ್ ಆಗಿರೋದ್ರಿಂದ ನಮ್ಗೆ ಒಂದು ಒಕ್ಕಲಿಗರೋದ್ರಿಂದ ನಮ್ಗೆ ಅನ್ಯಾಯ ಆಗಿದೆ. ಈಗ ಬಗೆಹರಿಸಿದ್ರೆ ನಾವು ಡಿ ಕೆ ಶಿವಕುಮಾರ್ನ ನೆಕ್ಸ್ಟ್ ಗೆಲ್ಸ್ಬಹುದು. 2028ಕ್ಕೂ ರಘು ಅಂಬರೀಶ್ ಅವರಿಂದ ಎಲ್ಲಾ ಕಡೆನೂ ನಡೀತದೆ. ಹಂಗಾಗಿ ನಮ್ಗೆ ಕಾವೇರಿ ನೀರು ಯಾವುದೇ ಕಾರಣಕ್ಕೂ ತಮಿಳುನಾಡಿಗಂತೂ ಯಾವುದೇ ಕಾರಣಕ್ಕೂ ಬಿಡಕ್ ಆಗಲ್ಲ. ಬೇಕಾದ್ರೆ ಏನೇ ಗಲಾಟೆಯಲ್ಲಿ ಬೇಕಾದ್ರೆ ರಕ್ತ ಕೊಡ್ತೀವಿ, ನೀರಂತೂ ಬಿಡಕ್ಕಂತೂ ಸಾಧ್ಯವೇ ಇಲ್ಲ. ಅದೇ ನಮ್ಮ ಅಭಿಪ್ರಾಯ ಸರ್. ಸರ್ಕಾರ ಏನ್ ಮಾಡ್ಬೇಕೀಗ? ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ ನೀವು? ಸರ್ಕಾರ ಡಿಸಿಷನ್ ತಗೋಬೇಕು. ಈಗ ಸಚಿವ ಸ್ಥಾನ ಬೇಕಾದ್ರೆ ಬಿಟ್ರು ಬಿಡ್ಲಿ, ನಮ್ಗೆ ಕಾವೇರಿ ನೀರೇ ಮೇನ್ ಬೇಕು. ನಮ್ಗೆ ಸಚಿವ ಇವತ್ತಿಂದ ನಾಳೆ ಗೆಲ್ಬೋದು, ನಾಳೆ ಆಗ್ಬೋದು. ಆದ್ರೆ ನೀರ್ ಬಿಟ್ರೆ ನಮಗ್ ತೊಂದರೆ ಆಗುತ್ತೆ, ನಮಗೆ ಭಾರಿ ತೊಂದರೆ ಆಗುತ್ತೆ ಸರ್. ನೀರು ರೈತರಿಗೆ ನೀರಿಲ್ಲ, ಕುಡಿಯಕ್ ನೀರಿಲ್ಲ, ಬೆಂಗಳೂರಿಗೆ ನೀರ್ ಕೊಡಕ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಕಾವೇರಿ ನೀರು ಯಾವುದೇ ಕಾರಣಕ್ಕೂ ತಮಿಳುನಾಡಿಗಂತೂ ಯಾವುದೇ ಕಾರಣಕ್ಕೂ ಬಿಡಕ್ ಆಗಲ್ಲ ಸರ್. ಓಕೆ, ಥ್ಯಾಂಕ್ ಯು ರಘು ಅಂಬರೀಶ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ ಬೆಂಗಳೂರಿಂದ, ಅನಿಲ್ ಅಂತ ಹೇಳಿ. ನಮಸ್ಕಾರ ಅನಿಲ್ ಅವರೇ. ಅನಿಲ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಕೇಳಿಸ್ತಾ ಇದೆ ಸರ್. ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಈಗಲೇ ನಾನಿರೋದು KR ಪುರ ಬೃಂದಾವನ್ ಲೇಔಟ್ ಅಲ್ಲಿ ಸರ್. ವಾರಕ್ಕೂ ಒಂದು ಸರಿ ಕಾವೇರಿ ನೀರು ಬಿಡೋದು ಸರ್. ಬುಧವಾರ ವಾರಕ್ಕೂ ಒಂದು ಸರಿ.
ಅದ್ರ ಮಧ್ಯದಲ್ಲಿ ಒಂದು ವಾರ ಏನಾದ್ರು ಮಿಸ್ ಆಯ್ತು ಅಂದ್ರೆ ಆ ವಾರ ನೀರಿಲ್ಲ. ನಾವು ಅಲಿತಾ ಇದೀವಿ ಅಂದ್ರೆ ನೀರಿಗೆ ಹಂಗ ಅಲಿತಾ ಇದೀವಿ. ಈ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆ ಮಾಡೋದ್ರಲ್ಲಿ ಮುಳುಗೋಗಿದೆ ಸರ್. ಕಾವೇರಿ ನೀರಿನ ಬಗ್ಗೆ ಅವರು ಯಾವುದೇ ತರಹ ಗಮನ ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಎಷ್ಟು ಸರಿ ಡೆಲ್ಲಿಗೆ ಹೋಗಿದ್ದಾರೆ, ನಾನು ಮುಖ್ಯಮಂತ್ರಿ ಆಗ್ಬೇಕು ಆ ಗಲಾಟೆಯಲ್ಲಿದ್ರು. ಅದಾದ್ಮೇಲೆ ಏನಾಯ್ತು, ಸಚಿವ ಸಂಪುಟ ವಿಸ್ತರಣೆ. ನಮ್ಮ ಕರ್ನಾಟಕದ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಸರ್. ಅವ್ರಿಗೆ ಏನಿದ್ರು ಅವರ ಅಧಿಕಾರಿಗಳು ಅವರು ಬರಬೇಕು, ಮಿನಿಸ್ಟರ್ಗಳಾಗ್ಬೇಕು, ಇವ್ರು ಮುಖ್ಯಮಂತ್ರಿ ಆಗ್ಬೇಕು, ಅದರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಕಾವೇರಿ ಬಗ್ಗೆ 1 ಇಂಚ್ ಅವರು ಗಮನ ಕೊಟ್ಟಿಲ್ಲ ಸರ್. ಅವರು ಅವರ ದುರುದ್ದೇಶಕ್ಕೆ ನಾವು ಜನ ಇವತ್ತು ಅಲಿತಾ ಇದ್ದೀವಿ ಸರ್. ವಾರಕ್ಕೂ 1 ಸರಿ ನೀರು ಬಿಡ್ತಾರೆ ಬೃಂದಾವನ್ ಲೇಔಟ್ ಅಲ್ಲಿ. ಕುಡಿಯೋದಕ್ಕೆ ನೀರಿಲ್ಲ, ಕೈಕಾಲು ತೊಳೆಯೋದಕ್ಕೆ ನೀರಿಲ್ಲ, ಬಟ್ಟೆ ಒಗೆಯೋದಕ್ಕೆ ನೀರಿಲ್ಲ. ಯಾರನ್ನ ಕೇಳ್ಬೇಕು ನಾವು? ಟ್ಯಾಂಕರ್ ಬರ್ತಾ ಇಲ್ಲ ಸರ್. ಟ್ಯಾಂಕರ್ಗೆ 1,500 ಕೇಳ್ತಾರೆ ಸರ್. 1,500 ಕೇಳ್ತಾರೆ ಟ್ಯಾಂಕರ್ಗೆ. ನಾವು ಕೂಲಿ ನಾಲಿ ಮಾಡೋರು ಜೀವನ ಮಾಡೋದೇ ಕಷ್ಟ ಅಂದ್ರೆ 1,500 ಕೊಟ್ಟು ಟ್ಯಾಂಕರ್ ಓಡಿಸ್ಕೊಳ್ಳೋದಕ್ಕಾಗುತ್ತೆ ಸರ್? ಇಲ್ಲ, ಆ ಕಡೆ ಎಲ್ಲ ಪರಿಸ್ಥಿತಿ ಏನಂತ ಗೊತ್ತಿದೆ ಬಿಡಿ ನಂಗೆ. ಆಕ್ಚುಲಿ ಬರಗಾಲದ ಅಭಿಯಾನ ಮಾಡಿದಂತ ಟೈಮ್ ನಲ್ಲಿ ಅಲ್ಲಿ ಗಲ್ಲಿ ಓಡಾಡಿದ್ವಿ ನಾವು. ಅಲ್ಲಿ ಟ್ಯಾಂಕರ್ ನ ಭರಾಟೆ ಎಷ್ಟರ ಮಟ್ಟಿಗೆ ಇದೆ, ಅಲ್ಲಿಯೂ ಕೂಡ ಮಾಫಿಯಾ ಅನ್ನುವಂತ ವಿಚಾರಗಳು ಅವಾಗಲೇ ಗೊತ್ತಾಯಿತು. ನೀವು ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ ಧನ್ಯವಾದ ಅನಿಲ್ ಅವರೇ, ಕರೆ ಮಾಡಿ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಧು ಅಂತ ಬೆಂಗಳೂರಿನಿಂದ. ನಮಸ್ಕಾರ ಮಧು ಅವರೇ. ಸರ್ ನಮಸ್ತೆ. ಸಂಪುಟದ ಚಿಂತೆಯಲ್ಲಿ ಕಾವೇರಿ ಮರೆತರ ಮುಖ್ಯಮಂತ್ರಿಗಳು ಅನ್ನುವಂತ ಪ್ರಶ್ನೆ ಇದೆ. ಸಂಪುಟ ಸಚಿವರು ಕಾವೇರಿ ನೀರಿನ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ವಾ ಮುಖ್ಯಮಂತ್ರಿಗಳು ಅನ್ನುವಂತ ಪ್ರಶ್ನೆ. ನಿಮಗೇನನ್ಸುತ್ತೆ ಸರ್? ಕಾವೇರಿ ಆಗ್ಲಿ ಮಹದಾಯಿ ಆಗ್ಲಿ ಯಾವ್ದೇ ಆದ್ರೂ ಇವರು ನಾಡಿದ್ದೇನೋ ಸಚಿವ ಸಂಪುಟ ಎಲ್ಲಾರನ್ನೂ ಕರೆದು ಆಪೋಸಿಟ್ ಅಪೋಸಿಷನ್ ಪಾರ್ಟಿನ ಎಲ್ಲ ಕರೆದು ಮೀಟಿಂಗ್ ಮಾಡಿ ಆಮೇಲೆ ನಿರ್ಧಾರ ತಗೋತೀನಿ ಅಂತಾರಲ್ಲ. ಅದ್ರ ಜೊತೆಗೆ ಪ್ರತಿ ಪಬ್ಲಿಕ್ ಪ್ರತಿ ಏರಿಯಾದಲ್ಲೂ ಈ ಬ್ಯಾನರ್ಗಳು ಅದು ಇದು ಹಾಕೋದ್ರ ಬದಲು ಪ್ರತಿ ಏರಿಯಾದಲ್ಲಿ ಒಂದು LED ಹಾಕಿ ಅದೇನ್ ತೀರ್ಮಾನ ತಗೋತಾರೆ ಲೈವ್ ಅಲ್ಲಿ ಮಾತಾಡಿ ಪಬ್ಲಿಕ್ ಒಪಿನಿಯನ್ ತಗೊಂಡು ಪಬ್ಲಿಕ್ ಏನ್ ಹೇಳ್ತಾರೆ ಅದಕ್ ಮೇಲೆ ತೀರ್ಮಾನ ತಗೋಬೇಕು. ಪಬ್ಲಿಕ್ ತಾನೇ ಇವರು ಸೆಲೆಕ್ಟ್ ಮಾಡಿರೋದು. ಒಂದು ರೋಡ್ ಹಾಕ್ಬೇಕು ಅಂದ್ರೂ ಅಷ್ಟೇನೆ ಪಬ್ಲಿಕ್ ಪರ್ಮಿಷನ್ ತಗೋಬೇಕು. ಇದು ಹಾಕ್ಬೇಕೋ ಬೇಡೋ ಅಂತ ಕೇಳ್ಬೇಕು ಅವ್ರು. ಇಷ್ಟು ಖರ್ಚಾಗತ್ತೆ ಅಂತ ಹಾಕ್ಬೇಕು. ಪ್ರತಿ ಒಂದು ಇನ್ಫಾರ್ಮೇಶನ್ ಜನಕ್ಕೆ ಕೊಟ್ಟು ಇವ್ರ ಮುಂದೆ ಮುಂದುವರಿಬೇಕಲ್ಲ ಸರ್. ಓಕೆ, ಥ್ಯಾಂಕ್ ಯು ಮಧು ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಚಂದ್ರೇಗೌಡರು ಕಾಲ್ ಮಾಡಿದ್ದಾರೆ ಮಂಡ್ಯದಿಂದ. ಗೌಡ್ರೆ ನಮಸ್ಕಾರ. ಸರ್ ಮಂಡ್ಯ ಅಲ್ಲ, ಮಂಡ್ಯ ಪಕ್ಕ ಹಳ್ಳಿ ನಗರಘಟ್ಟ ಅಂತ ಅನ್ಬಿಟ್ಟು ಕೇರ್ಪೇಟೆ ತಾಲೂಕು. ಮಂಡ್ಯ ಜಿಲ್ಲೆಯಿಂದ ಅಲ್ವಾ? ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು. ಆಯ್ತು ಗೌಡ್ರೆ, ಮಾತಾಡಿ ಗೌಡ್ರೆ. ನಗರಘಟ್ಟ ಅಂತ ಸರ್. ಡಿ ಕೆ ಶಿವಕುಮಾರ್ ಅವರು ಅಜ್ಜಯ್ಯ ಅಂತ ಅನ್ಬಿಟ್ಟು ಎಲ್ಲ ಹೋಗಿ ಇದು ಪೂಜೆ ಎಲ್ಲ ಮಾಡಿ CM ಆಗ್ಬಿಟ್ರಲ್ಲ. ಈಗ ಹೋಗಿ ಅದೇ ಅಜ್ಜಯ್ಯನ ಇಟ್ಕೊಂಡು ಮಳೆ ಉಯಿಸ್ಲಿ ಬಿಡಿ. ಮಳೆ ಉಯಿಸ್ಬಾರ್ದ ಸರ್ ಅವರು? ಇದು ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ. ಮೈಮರ್ತು ಹೋಗಿ ಡೆಲ್ಲಿ ಕೂತವ್ರೆ. ಬೇರೆ ಮಿನಿಸ್ಟರ್ ಆಗಿ ಏನಾಗಬೇಕು ನಮ್ಗೆ? ಮಿನಿಸ್ಟರ್ ಕಿಟ್ಕೊಂಡು ನಮ್ಗೇನಾಗಬೇಕು? ಇವ್ರು CM ಆಗ್ಯಾರಲ್ಲ, ಆಗ್ಬೇಕು CM ಅಂದ್ಬಿಟ್ಟು ಆಗ್ಬಿಟ್ರಲ್ಲ. ಈ ರಾಜ್ಯದ ಜನದ ಗೋಳ್ ಕೇಳಾರ ಯಾರು ಸರ್ ಈಗ? ಓಕೆ, ಫೈನ್. ಥ್ಯಾಂಕ್ ಯು ಚಂದ್ರೇಗೌಡರೆ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ವಿಷ್ಣು ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ ಬೆಂಗಳೂರಿಂದ. ವಿಷ್ಣು ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್. ಇವಾಗ ಆಗ್ತಾರ ಘಟನೆಗಳು ನೋಡಿದಾಗ ಈ ಪ್ರಕೃತಿ ವಿಕೋಪ ಅನ್ಕೋಬೇಕು ಇಲ್ಲ ಇದನ್ನ ಮ್ಯಾನ್ ಮೇಡ್ ಡಿಸಾಸ್ಟರ್ ಅನ್ಕೋಬೇಕು ಅನ್ನೋದು ಇವಾಗ ತುಂಬಾ ಗಂಭೀರವಾಗಿ ಸರ್ಕಾರ ನಿರ್ಧರಿಸಬೇಕು. ಈವನ್ ನಮ್ಮ ಕಾವೇರಿ ಬೇಸನ್, ಕೊಡಗು, ಚಿಕ್ಕಮಂಗ್ಳೂರು ಮತ್ತೆ ಹೇಮಾವತಿ ಈ ಡ್ಯಾಮ್ಗಳಲ್ಲೇ ನೀರಿಲ್ಲ. ಇನ್ನ ಅಲ್ಲಿಂದ ಆರಂಗಿ ಈ ಡ್ಯಾಮ್ಗಳಲ್ಲಿ ನೀರಿಲ್ಲ. ಅಲ್ಲಿ ರೈತರುಗಳ ಗೋಳಾಟ ಬೇರೆ ಆಗಿದೆ. ಇನ್ನ ಅದನ್ನ ಕಾವೇರಿ ಬೇಸನ್ ಬರೋಂತ ಮಂಡ್ಯ ಆಗಿರ್ಬೋದು, ಮೈಸೂರು ಬೆಲ್ಟರ್ ಆಗಿರ್ಬೋದು, ಅವರಿಗೂ ಕೂಡ ವ್ಯವಸಾಯಕ್ಕೆ ನೀರಿಲ್ಲ. ವ್ಯವಸಾಯದ ಒಂದು ಭಾಗ ಆದ್ರೆ ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಇದೆ. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇದು ನ್ಯಾಯಯುತವಾಗಿ ಏನ್ ನ್ಯಾಯಾಲಯ ತೀರ್ಮಾನ ಮಾಡೋದಕ್ಕೆ ನಮಗೆ ಅಪೀಲ್ ಕೋರ್ಟ್ಗೆ ನಾವು ಸುಪ್ರೀಂ ಕೋರ್ಟ್ ಅವ್ರು ಇದನ್ನ ಫೈಟ್ ಮಾಡಲೇಬೇಕು. ಇದನ್ನ ಕಾನೂನು ತಜ್ಞರನ್ನ ಪರಿಣಿತರನ್ನ ಪರಿಗಣಿಸ್ಬಿಟ್ಟು ಸರ್ಕಾರ, ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ನೀರಾವರಿ ಸಚಿವರಾಗಿರ್ಬೋದು, ಇದನ್ನ ಇದು ಸರ್ವಪಕ್ಷ ಸಭೆ ಭಾನುವಾರ ಅಲ್ಲ ಇವತ್ತೇ ಕರಿಬೇಕಾಗಿತ್ತು. ಡೆಲ್ಲಿಲೇ ಆಗ್ಲಿ ಎಲ್ಲೇ ಆಗ್ಲಿ, ನಮ್ ಕರ್ನಾಟಕ ಭವನ ಇದೆ ಡೆಲ್ಲಿಲಿ ಅಥವಾ ವಿಧಾನಸೌಧದಲ್ಲಿ. ಬೇರೆ ಟೈಮಲ್ಲಿ ಆದ್ರೆ ಅರ್ಧ ಗಂಟೆಗೆ ಟ್ರಾವೆಲ್ ಮಾಡ್ತಾರೆ.
ಸೊ ಇಂಥ ಗಂಭೀರ ಪರಿಸ್ಥಿತಿಲಿ ನಿಮ್ಗೆ ಯಾಕೆ ಹೇಳಿದ್ರೆ ಅಂದ್ರೆ ಡೆಲ್ಲಿ ವಿಚಾರನ ಅವರು ಡೆಲ್ಲಿ ವಿಚಾರದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ರಾಜ್ಯದ ಬಗ್ಗೆ ತಲೆ ಕೆಡಿಸ್ಕೊತಿದ್ದಾರೆ ಇಲ್ವೋ ಅಂತ. ಹೌದೌದು, ಇವರಿಗೆ ಸರ್ಕಾರದಲ್ಲಿ ಅಧಿಕಾರ ನಾವು ಪಕ್ಷಾತೀತವಾಗಿ ಮಾತಾಡ್ಬೇಕಾಗುತ್ತೆ ಈ ವಿಚಾರನ. ಇದರಲ್ಲಿ ಒಂದೇ ಪಕ್ಷದವಾಗಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತ ಮಾತಾಡಕ್ಕಾಗಲ್ಲ. ಇದು ಬೆಂಗಳೂರು ಜನತೆಯ ಜೀವನದ ಪ್ರಶ್ನೆ. ಒಂದು ಇವಾಗ ನಾವು ಸರ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ.